ಹಾಯ್ ಅಮ್ಮ. ಓ ಮಗಳೇ ಇದೇನಮ್ಮ ದಿಢೀರಂತ ಬಂದ್ಬಿಟ್ಟಿದ್ಯಾ? ಒಂದು ಮಾತು ಹೇಳಲೇ ಇಲ್ಲ ಬರ್ತೀನಿ ಅಮ್ಮ ಅಂತ ಏನೂ? ಏನಿಲ್ಲ ಅಮ್ಮ, ಸುಮ್ಮನೆ ಬಂದೆ ಹಾಗೆ ನಿಮ್ಮನ್ನು ನೋಡ್ಕೊಂಡು ಹೋಗೋಣ ಅಂತ. ಸರಿ ಬಾ ಕುತ್ಕೋ ಫಸ್ಟು ನೀನು. ಸರಿ ಅಮ್ಮ ಆಯ್ತು ಕುತ್ಕೊತೀನಿ. ಹೇಳ್ಬಿಟ್ಟು ಬರ್ಬೇಕಲ್ವಾ? ಅಣ್ಣಂಗೆ ಹೇಳ್ಬಿಟ್ಟು ನಾನು ಮಟನ್ ತರ್ಸಿ ಮಾಡ್ತಾ ಇದ್ದೆ ತಾನೇ ನೀನು ಬರೋ ಅಷ್ಟ್ರಲ್ಲಿ. ಅಯ್ಯೋ ಅಮ್ಮ, ನಂಗೆ ಯಾವ ಮಟನ್ ಚಿಕನ್ ಏನು ಬೇಡ ಸದ್ಯಕ್ಕೆ. ನನ್ನ ಸಮಸ್ಯೆ ಕ್ಲಿಯರ್ ಆದರೆ ಸಾಕಮ್ಮ ನನಗೆ. ಯಾಕಮ್ಮ ಏನಾಯಿತು? ನನಗೂ 2 ಮಕ್ಕಳಿದೆ. ನಮ್ಮ ಯಜಮಾನ್ರು ಕೂಡ ಬಿಸ್ನೆಸ್ಸಲ್ಲಿ ಲಾಸ್ ಆಗಿಬಿಟ್ಟಿದ್ದಾರೆ. ಸಮಸ್ಯೆಗಳು ತುಂಬ ಇದೆ ಅಮ್ಮ. ನಾನು ಇವಾಗ ಕ್ಲಿಯರ್ ಮಾಡ್ಕೋಬೇಕು. ನನಗೆ ನನ್ನ ಪಾಲಿಂದ ಆಸ್ತಿ ಬೇಕು, ಅದನ್ನು ಕೇಳಕ್ಕೆ ಬಂದಿದ್ದೀನಿ ಅಮ್ಮ ನಾನು. ಅಯ್ಯೋ ಅಷ್ಟೇನಾ? ಅದಕ್ಕೆಲ್ಲ ನೀನು ಯಾಕೆ ಯೋಚನೆ ಮಾಡ್ತೀಯಾ? ಅದು ನಿನ್ನ ಹಕ್ಕು. ನಿನ್ನ ಪಾಲಿನ ಆಸ್ತಿ ನೀನು ತೊಗೊಳ್ಳೋದು. ನೀನು ಈ ಮನೆ ಮಗಳು ಅಂದಮೇಲೆ ನಿನ್ಗೆ ಅರ್ಧ ಆಸ್ತಿ ಬರಲೇಬೇಕು. ಇವತ್ತು ಬರಲಿ ಇರು, ಸಾಯಂಕಾಲ ಅವನು ನಾನೇ ಹೇಳ್ತೀನಿ ಅವನಿಗೆ ನಿಂದೇನಿದೆ ಅವ್ನು ನಿಂಗೆ ಕೊಡ್ತಾನೆ ನಿನ್ನ ಪಾಲಿನ ಆಸ್ತಿನ. ಯಾಕೆ ತಲೆ ಕೆಡ್ಸ್ಕೊತೀಯ? ಅಲ್ಲ ಅತ್ತೆ, ನೀವು ದೊಡ್ಡವರಾಗಿದ್ಕೊಂಡು ಆಸ್ತಿಲಿ ಭಾಗ ಕೇಳಕ್ಕೆ ಬಂದಿರೋ ಮಗಳಿಗೆ ಬುದ್ಧಿ ಹೇಳಿ ಮನೆಗೆ ಕಳಿಸ್ತೇನೆ. ನಿನ್ನ ಹಕ್ಕು ತಗೋಬೇಕು, ನಿನ್ನ ಭಾಗ ತಗೋ ಅಂತ ಹೇಳ್ತಾ ಇದ್ದೀರಲ್ಲ, ಇದು ಯಾವ ನ್ಯಾಯ ಅತ್ತೆ ನಿಮಗೆ? ನಿಮ್ಮ ಮಗಳು ಮದುವೆ ಮಾಡಿ 10 ಲಕ್ಷ ಸಾಲ ಮಾಡಿಕೊಂಡು ಮಾವ ಯೋಚನೆ ಮಾಡ್ತಾ ಇದ್ದಾಗ ನನ್ನ ಗಂಡ ಒಬ್ಬರೇ ಸಾಲ ತೀರಿಸಿದ್ರಲ್ಲ, ಅವತ್ತು ಹೇಳ್ಬೇಕಿತ್ತು ನೀವು ನಿಮ್ಮ ಮಗಳಿಗೆ ನಿನ್ನ ಮದುವೆ ಸಾಲ ಇದೆ ಅಮ್ಮ, ನಿಮ್ಮ ಅಣ್ಣ ಒಬ್ಬರೇ ಆಗಿ ತೀರಿಸ್ಬೇಕು, ನೀನು ಹಂಚ್ಕೋ ಭಾಗ ತಗೋ ಅದರಲ್ಲಿ ಅಂತ. ಮಾವಂಗೆ ಮತ್ತು ನಿಮಗೆ ಇಬ್ರಿಗೂ ಆಪ್ರೇಷನ್ ಆಯ್ತಲ್ಲ, ಅವಾಗ 5 ಲಕ್ಷ ಖರ್ಚು ಮಾಡಿದ್ರಲ್ಲ ಅತ್ತೆ, ಅದರಲ್ಲಿ ಭಾಗ ತಗೊಳಮ್ಮ ಬಂದು ನಿಮ್ಮ ಅಣ್ಣ ಒಬ್ಬನೇ ಏನಕ್ಕೆ ಖರ್ಚು ಮಾಡಬೇಕು ಅಂತ ಅವತ್ತು ಹೇಳ್ಬೇಕಿತ್ತಲ್ವ ಅತ್ತೆ ನೀವು? ಮತ್ತೆ ಹಾಗೆ ನಿಮ್ಮ ಮಗನಿಗೆ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲಲ್ಲಿ 2 ತಿಂಗಳು ಇದ್ವಲ್ಲ ಅತ್ತೆ, ನಮ್ಗೆ ಅವಾಗ ಒಬ್ಬರು ಸಹಾಯಕ್ಕೆ ಬರಲಿಲ್ಲ. ಎಷ್ಟೊಂದು ಜನದ ಹತ್ರ ಸಾಲ ಮಾಡಿದ್ವಿ. ಅವಾಗ ನಿಮ್ಮ ಮಗಳಿಗೆ ಹೇಳ್ಬೇಕಿತ್ತಲ್ವ ನೀವು, ನಿಮ್ಮ ಅಣ್ಣಂಗೆ ಕಷ್ಟ ಇದೆ ಅಮ್ಮ, ಅವ್ನ ಕಷ್ಟದಲ್ಲಿ ಭಾಗ ತಗೋ ಅಂತ. ಇವತ್ತೇನೋ ಮಗ ಚೆನ್ನಾಗಿ ಆಗ್ಬಿಟ್ಟಿದ್ದಾನೆ, ಬಂದ್ಬಿಟ್ಟು ಭಾಗ ತಗೋ ಅಂತ ಮಾತ್ರ ಹೇಳ್ತಾ ಇದ್ದೀರಾ. ಅದ್ರ ಹಿಂದೆ ಅವ್ನು ಎಷ್ಟು ಕಷ್ಟಪಟ್ಟಿದ್ದಾನೆ ಅನ್ನೋದು ನಿಮಗೆ ಸ್ವಲ್ಪನೂ ಯೋಚನೆನೂ ಇಲ್ಲ ಅಲ್ವಾ ಅತ್ತೆ? ಅದಕ್ಕೆ ಇದು ನಮ್ಮನೆ ವಿಚಾರ. ನಾನು ನಮ್ಮ ಅಣ್ಣ ನಮ್ಮಮ್ಮ ಮಾತಾಡ್ಕೊಂಡು ನಾವು ಬಗೆಹರಿಸ್ಕೊತೀವಿ. ನೀವು ಹೊರಗಿನವ್ರ ಥರನೇ ಇರೋದು ಕಲ್ತ್ಕೊಳ್ಳಿ. ಹೌದಮ್ಮ, ನೀನು ಮದುವೆ ಆಗಿ ಈ ಮನೆ ಬಿಟ್ಟು ಬೇರೆ ಮನೆಗೆ ಹೋಗಿದ್ರು ಈ ಮನೆ ನಿಂದೆ. ಆದರೆ ನಾನು ನಮ್ಮ ಮನೆ ಬಿಟ್ಟು ಮದುವೆಗೆ ಈ ಮನೆಗೆ ಬಂದಿದ್ರು ಈ ಮನೆ ನಂದಾಗಲ್ಲ. ಗಂಡನ ಮನೆಗೂ ಮಿಗಿಲಿಲ್ಲ, ಹೆಣ್ಣಿಗೆ